ಏನು ಬಿಲ್ಡಿಂಗ್ ಬಿದ್ದೋಯ್ತು ಅಂತ ಭಯ ಆಯ್ತಾ? ನೀವು ಮನೆ ಕಟ್ಸಕ್ ಪ್ರಾರಂಭ ಮಾಡ್ತಿದ್ರಾ? ಹಾಗಾದ್ರೆ ಇದಕ್ಕೆ ಬಲವಾದ ಕಾರಣಗಳಿದಾವೆ, ಬನ್ನಿ ನಾನು ತಿಳಿಸ್ತೇನೆ. ನಮಸ್ಕಾರ ಕರ್ನಾಟಕ, ನಾನು ಸಂಜೀವ್ ಕುಮಾರ್ ಫ್ರಮ್ SR ಬಿಲ್ಡ್ಕಾನ್. ಬಿಲ್ಡಿಂಗ್ ಬಿಡ್ಲಿಕ್ಕೆ ಬಲವಾದ ಕಾರಣಗಳಿರ್ತವೆ. ಏನಂತಂದ್ರೆ ಮನೆ ಕಟ್ಟಕ್ಕಿಂತ ಮುಂಚೆ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಕೆಲವೊಬ್ರು ಯಾರು ಸಾಯಿಲ್ ಟೆಸ್ಟ್ ಮಾಡಿಸಿರೋದಲ್ಲ, ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ. ಸಾಯಿಲ್ ಟೆಸ್ಟ್ ಯಾಕೆ ಅಂತಂದ್ರೆ ಸಾಯಿಲ್ ಟೆಸ್ಟ್ ಅಲ್ಲಿ ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ಸಾಯಿಲ್ ಏನು ಅಂತ ಮೊದಲು ತಿಳ್ಕೊಬೇಕು. ಅದನ್ನ ಬೇಸ್ ಆಗಿಟ್ಕೊಂಡು ಡಿಸೈನ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಏನಪ್ಪಾ ಅಂತಂದ್ರೆ ಸ್ಟ್ರಕ್ಚರಲ್ ಡಿಸೈನ್ ಮಾಡ್ಲಿಕ್ಕೆ, ಬಿಲ್ಡಿಂಗ್ ಡಿಸೈನ್ ಮಾಡ್ಲಿಕ್ಕೆ ನಮಗೆ ತುಂಬಾ ಸುಲಭ ಆಗುತ್ತೆ. ಸ್ಟ್ರಕ್ಚರಲ್ ಡಿಸೈನ್ ಸ್ಟ್ರಕ್ಚರಲ್ ಡಿಸೈನ್ ಏನಂತ ಅಂತಂದ್ರೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಯಾವ ಡಯಾ ರಾಡ್ ಹಾಕಬೇಕು, ಹೇಗೆ ಹಾಕಬೇಕು, ಒಂದು ಸ್ಕ್ವೇರ್ ಫೀಟ್ ಗೆ ಎಷ್ಟು ಸ್ಟೀಲ್ ಬರಬೇಕು, ಅದರ ಬಾಳಿಕೆ ಬರ್ಲಿಕ್ಕೆ ಇಷ್ಟು ಸ್ಟೀಲ್ ತಡೆಯುತ್ತಾ ಅಂತ ಎಲ್ಲ ನಾವು ಡಿಸೈನ್ ಮಾಡ್ಲಿಕ್ಕೆ ಇದು ಪ್ರಮುಖವಾದ ಬಲವಾದ ಕಾರಣ ಆಗುತ್ತೆ. ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಮಾಡಿ, ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.